ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ನಾವು ಬರ್ತೀವಿ. ಸೀನಾ, ನಾನು ನಿನ್ನಮ್ಮ ಗಾಡೀಲಿ ಬರ್ತೀವಿ. ನಿಮ್ಮ ಅಮ್ಮಂಗೆ ನಡೆಯಕ್ಕೂ ಆಗಲ್ಲ ಇವಾಗ. ಇಲ್ಲ ಇಲ್ಲ, ನಾನ್ ಬುಲೆಟಾಗ ಬರಲ್ಲ. ಆ ಬುಲೆಟ್ ರೋಡ್ನಾಗ ಬಿಡ್ಬಿಡು ಅಂತ ಓಡಾಡ್ತಾ ಅಲ್ಲಾಡೆಲ್ಲ ಕಕ್ಕಂಗಾಗುತ್ತೆ. ನಾನು ಹೆಜ್ಜೆ ಮೇಲೆ ಇಟ್ಕೊಂಡು ನಡ್ಕೊಂಡೆ ಬರ್ತೀನಿ. ಅಣ್ಣ, ಅತ್ಗೆ ಹೋಗಿ ಬರ್ತೀನಿ. ರತ್ನಕ್ಕ, ಹೋಗಿ ಬರ್ತೀನಿ. ರಾಣಿ, ಆಲ್ ದ ಬೆಸ್ಟ್. ಚೋಟು, ಬಾಯ್. ಆಗ್ಲಿ ಮಾತ್ರ. ಸರಿ ಶಿವಣ್ಣ. ಯವ್ವಾ, ಏನೋ 10,000 ಆಗೈತಾ? ಆಗಿತ್ತು ಮಾವ, ಈಗ ಮತ್ತೆ ಕಮ್ಮಿ ಆಗಿದೆ, 9 ಆಗಿದೆ. ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ 10 ಆಗ್ಬೋದು ಮಾವ. ಅವ್ವ ಮಾಕಾಳವ್ವ, ಗೋಲ್ಡ್ಗೆ ಚಿನ್ನದ ಬೆಲೆ ಬಂದ್ಬಿಟ್ಟೈತಲ್ಲಪ್ಪ. ನಮ್ಮಂತ ಬಡವರಲ್ಲ, ಏನ್ ಮಾಡೋದು? ಗೋಲ್ಡು ಚಿನ್ನದ ಬೆಲೆ ಬಂದಿತ್ಯಾ? ನಿನ್ ತಲೆ, ಗೋಲ್ಡ್ ಚಿನ್ನ 2 ಒಂದೇ. ನಿನ್ ತಲೆ, ಗೋಲ್ಡು ಚಿನ್ನ 2 ಒಂದೇ ಅಲ್ಲ. ಚಿನ್ನ ಅಂದ್ರೆ ನೀನು ನನ್ ಚಿನ್ನ. ಅಯ್ಯಯ್ಯಯ್ಯೋ, ಅಯ್ಯೋ ಏನ್ ಮಾತಾಡ್ಬಿಟ್ಟೆ ಮಾವ. ಅಯ್ಯೋ, ನಾಚ್ಕೊಳದ್ಬಿಟ್ಟು ಒಸಿ ಬರ್ಕೊಳು ಮಾವ. ಮಾವ ಸರಿ ಹೇಳು. ಈಗ ನಾವು ಹೆಣ್ಣಿಗೆ ಏನೇನು ಹಾಕ್ತಿವಿ? ತಾಳಿ ಸರ, ಒಂದ್ ಚೈನು, 2 ಉಂಗ್ರ, ಆಮ್ಯಾಕೆ ಒಂದ್ ಜೊತೆ ಓಲೆ, ಗೋಲ್ಡ್ ಕೇಸು, ವಾಚು. ಆಮೇಲೆ ಹುಡ್ಗಂಗೆ ಏನೇನು ಹಾಕ್ತಿವಿ? ಹುಡ್ಗನ್ಗೆ ಅವ್ರ ದೊಡ್ಡ ಮನ್ಸರು ಪಾರವು. ಏನಿಲ್ಲ ಅಂದ್ರೂ ಒಂದ್ 30 ಗ್ರಾಮ್ ಸರನಾದ್ರೂ ಹಾಕದ್ ಬೇಡವಾ? ಹಾಕ್ಬೇಕು. ಆಮ್ಯಾಕೆ ಬಲ್ಗೈಗೆ ಎಡಗೈಗೆ ಒಂದೊಂದು ಉಂಗ್ರ, ಸೂಟು ಬುಟ್ಟು, ಆಮ್ಯಾಕೆ ಒಂದ್ ಕಾರು ಕೊಡಮ ಅಂತೀವಿ. ಮಾವ, ಇದಕ್ಕೆ ಇಷ್ಟೊಂದು ಖರ್ಚು ಮಾಡಿ ಮದ್ವೆ ಮಾಡಿದ್ರೆ ಎಷ್ಟು ಹಣ ಬೇಕಾಗುತ್ತೆ ಗೊತ್ತಾ? ಇನ್ನು ರತ್ನನ್ ಮದ್ವೆ ಮಾಡ್ಬೇಕು, ರಮ್ಯನ್ ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು. ರಾಣಿ ಮದ್ವೆಗೆ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ತುಂಬಾ ಟೈಟ್ ಆಗೋಗುತ್ತೆ. ಏನ್ ಮಾತು ಅಂತ ಅಡಿಯಪ್ಪಾರು. ಈಟೊಂದು ದೊಡ್ಡ ಸಂಬಂಧ ಬಂದ್ಮ್ಯಾಕೆ ಆಗ ನಾವು ನಮ್ ಕೈ ಮೀರಿ ಪ್ರಯತ್ನ ಮಾಡ್ಬೇಕಲ್ವಾ ಪಾರು? ಅದು ಅಲ್ದೆ ರಾಣಿಗೆ ಇಂಥ ಒಳ್ಳೆ ಸಂಬಂಧ ಬಂದೈತಿ ಅಂದ್ಮ್ಯಾಕೆ ನಾಳೆ ನಮ್ ರತ್ನಂಗೂ ಒಳ್ಳೆ ಸಂಬಂಧ ಬರ್ಬೋದಲ್ಲ ಪಾರು? ಹೌದು ಮಾವ, ಹಾಗಂತ ಅಷ್ಟೊಂದು ಹಣನ ಎಲ್ಲಿಂದ ತರೋದು? ತುಂಬಾ ಕಷ್ಟ ಆಗಲ್ವಾ? ಕಷ್ಟ ಆಯ್ತದೆ, ಆದ್ರೂ ಏನೊಂದು ಮಾಡುವ ಪಾರು. ನಾನ್ ಬೇಕಾದ್ರೆ ನನ್ನ ಅಡ ಇಟ್ಟು ಯಾರ ಮನೇಲಾದ್ರೂ ಜೀತನಾದ್ರೂ ಮಾಡಿ ನಾನು ಅವ್ರ ಅಂತಸ್ತಿಗೆ ತಕ್ಕಂಗೆ ಮದುವೆ ಮಾಡೇ ಮಾಡ್ತೀನಿ ಪಾರೋ. ನಮ್ ರಶ್ಮಿ ಮದುವೆನೋ ಹೆಂಗೋ ಆಗೋಯ್ತು, ನಮ್ ರಾಣಿ ಮದುವೆನಾದ್ರೂ ನನ್ ಚಂದಾಕ್ ಮಾಡ್ಬೇಕು ಪಾರೋ. ಇದು ನನ್ನ ಆಸೆ ಪಾರೋ. ಸರಿ, ನೀನ್ ಇಷ್ಟೊಂದು ಆಸೆ ಪಡ್ತಿದ್ಯಾ ಅಂದ್ರೆ ನಿನ್ನ ಆಸೆನೇ ನನ್ನ ಆಸೆ. ಒಂದ್ ಕೆಲಸ ಮಾಡೋಣ, ನಾನು ಸಿಟಿಲಲ್ಲಿರೋ ಎಲ್ಲ ಹಾಸ್ಪಿಟಲ್ಗೆ ಅಪ್ಲಿಕೇಶನ್ ಹಾಕ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಕಮ್ಮಿ ಅಂದ್ರೂ 1 ಲಕ್ಷ ಸಿಗುತ್ತೆ. ಪಾರು, ನಿನ್ನ ದುಡ್ಸಿ ನಾನನ್ ತಂಗಿರ್ ಮದುವೆ ಮಾಡ್ಬೇಕಾ ಪಾರು? ಬೇಡ ಪಾರು, ನೀನು ಮಹಾರಾಣಿ. ನೀನ್ ಯಾಕೆ ಬೇರೆಯವ್ರ ತವ ಕೆಲಸ ಮಾಡ್ಬೇಕು ಅಂತೀನಿ ನಾನು. ನೀನು ಚಂದ ಸೇವೆ ಮಾಡ್ಕೊಂಡು ಆರಾಮಾಗಿರೋ. ನಿನ್ನ ದುಡ್ಸಿ ನಾವು ತಿನ್ನೋದು ಅದ್ ಸತ್ರು ಆಯ್ಕಿಲ್ಲ. ಸಾಯೋ ಮಾತಾಡಿದ್ರೆ ಕಚ್ಬಿಡ್ತೇನೆ ಅಷ್ಟೇ. ನನ್ ಹೇಳೋದ್ ಕೇಳು ಪಾರು. ಮತ್ತೆ ನೀನ್ ಬೇರೆ ನಾನ್ ಬೇರೆನಾ? ನಿನ್ ತಂಗಿರೇ ನಮ್ಮ ಮಕ್ಕಳು ಅಂತ ನಾವೇ ಇವತ್ತು ಮಾತಾಡ್ಕೊಂಡಿಲ್ವಾ?
ಅಪ್ಪ ಅಮ್ಮ ಆಗಿ ಮಕ್ಳಿಗೋಸ್ಕರ ದುಡಿಬಾರ್ದ ಹೇಳು? ಬಾರೋ, ನೀನು ಈ ಮಾತಿಗೆ ನನ್ಗೆ ಏನು ಹೇಳಿ ಹೇಳು? ಆದ್ರೂ ನಿನ್ ಕೈಲಿ ದುಡಿಸೋದು ನಂಗೊಂಥರ ಕಷ್ಟ ಆಯ್ತೈತೆ. ಮಾವ, ಕೆಲ್ಸಕ್ಕೆ ಸೇರಿ ಸ್ಯಾಲರಿ ಸರ್ಟಿಫಿಕೇಟ್ ಅಂತ ಬಂದ್ರೆ ಲೋನ್ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನೀನು ಅಂದ್ಕೊಂಡಿರೋ ಥರ ಅದ್ದೂರಿಯಾಗಿ ಮದುವೆ ಮಾಡೋಣ. EMI ಕಟ್ಕೊಂಡು ಹೋಗೋಣ, ಈಸಿಯಾಗಿ ಬಿಡೋದು ಗೊತ್ತಾಗಲ್ಲ. ಬೇಡ ಬಾರೋ, ನಂಗೆ ಯಾಕೋ ಒಪ್ಕೊಳಕ್ಕೆ ಕಷ್ಟ ಆಯ್ತೈತೆ. ನೀನನ್ನು ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತು. ಕೈ ಕೊಡು. ಒಪ್ಕೊಂಡೆ ಬುಡಪಾರು ಯವ್ವ. ಗುಡ್ ಬಾಯ್. ಆಯ್ತಾ? ಅಯ್ಯೋ, ಪರ್ಶು ಕೊಟ್ಟಿದ್ದು ಮರ್ತೇ ಬಿಟ್ನಲ್ಲ. ಇವತ್ತು ಭಸ್ಮ ಅಂತೇಳಿ ವೀಸಾ ಕೊಟ್ಬಿಟ್ಟು ಬಂದು ಚೆನ್ನಾಗಿ ನೀರಲ್ಲಿ ಕಲಸಿ ಆ ಗೋಡಂಬಿಗೆ ಕುಡಿಸ್ತಾಳೆ. ಪಾಪ ನಮ್ಮ ಪರ್ಶು ಅರ್ಚನೆ ಮಾಡಿಸ್ಕೊಂಬಂದು ಭಸ್ಮ ತಂದು ಕೊಟ್ಟಿದ್ದಾನೆ. ಗೋಡಂಬಿ ಅಣ್ಣ, ನೀನು ಹುಷಾರಾಗಲಿ ಅಂತ ಪರ್ಶು ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ? ಎಲ್ಲರೂ ಪರಿಶ್ರಮದಿಂದ ನೀನು ಹುಷಾರಾದರೆ ಅಷ್ಟೇ ಸಾಕು. ಗೋಡಂಬಿ ಅಣ್ಣ, ಹೇಳು, ಎದ್ದೇಳು. ಸೂಪರ್ ಗೋಡಂಬಿ ಅಣ್ಣ, ಏನು ಇಷ್ಟು ಬೇಗ ಹುಷಾರಾಗ್ತಿದ್ಯಾ? ನೀನು ಹುಷಾರಾಗಲಿ ಅಂತ ನಾವೆಲ್ಲರೂ ಎಷ್ಟು ಪ್ರಾರ್ಥನೆ ಮಾಡ್ಕೊತಿದ್ದೇವೆ ಗೊತ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಳೆ. ನಮ್ಮ ಪ್ರಾರ್ಥನೆ, ಅದಕ್ಕೆ ಟ್ರೀಟ್ಮೆಂಟು ಎಲ್ಲ ಸೇರಿಸಿ ನೀನು ಬೇಗ ಹುಷಾರಾಗ್ತಿದ್ಯಾ, ಅದೇ ಸಂತೋಷ. ನೋಡು, ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ಮಾತೊಂದು ಆಡ್ಬಿಡೋ, ಅಷ್ಟು ಸಾಕು. ಏನು 2 ದಿನದಲ್ಲೇ ಮಾತಾಡ್ತೀನಿ ಅಂತಿದ್ಯಾ? ಅಷ್ಟಾಗ್ಬಿಡ್ಲಿ ಗೋಡಂಬಿ ಅಣ್ಣ, ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಣ. ಇಲ್ಲಿ ನೋಡು, ಇದು ತುಂಬಾ ಶಕ್ತಿ ಇರೋ ದೇವಸ್ಥಾನದಿಂದ ತಂದಿರೋ ಪ್ರಸಾದ. ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೆ. ನಾನೇ ನನ್ನ ಕೈಯಾರ ಕುಡಿಸ್ತೀನಿ. ಮುಂದಿನ ನಮ್ಮ ನಿಮ್ಮ ಭೇಟಿ ಆ ಗೋಡಂಬಿ ತಿಥಿ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ. ನಮ್ಮ ಮನೆ ದೀಪ